ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಮಿತ್ ಕುಮಾರ್. ನಾನು ಶಿವಮೊಗ್ಗ ನಗರದ ಶಿವಮೊಗ್ಗ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಫಿಸಿಷಿಯನ್ ಆಗಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹಾಗೆ ನಗರದ ಅಶೋಕ ಸಂಜೀವಿನಿ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿ ಕಾರ್ಯಪ್ರವೃತ್ತನಾಗಿದ್ದೇನೆ. ಇವತ್ತು ನಮ್ಮ ಶಿವಮೊಗ್ಗ ನಗರದ IMA ವತಿಯಿಂದ ಜನಸಾಮಾನ್ಯರಿಗೋಸ್ಕರ ಬೇಕಾಗಿರುವಂಥ ಮಾಹಿತಿಯಲ್ಲಿ ಜಾಂಡೀಸ್ ರೋಗ ಅಥವಾ ಕಾಮಾಲೆ ರೋಗ ಬಗ್ಗೆ ಒಂದೆರಡು ಮಾತನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಜಾಂಡೀಸ್ ಅನ್ನೋದನ್ನು ನಮ್ಮ ಮನಸ್ಸಿಗೆ ಬಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇ ನಾಟಿ ಔಷಧಿ, ಪತ್ತೆ. ಅದನ್ನು ಉಪ್ಪು ಊಟ ಮಾಡಬಾರ್ದು, ಖಾರ ಊಟ ಮಾಡಬಾರ್ದು, ನಾನ್ ವೆಜ್ನ ಸಂಪೂರ್ಣವಾಗಿ ತ್ಯಜಿಸ್ಬಿಡಬೇಕು, ಹಾಗೂ ಯಾವುದರೊಂದು ದೇಶೀಯ ಔಷಧಿಯನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಡಾಕ್ಟರ್ ನಮಗೆ ಜಾಂಡೀಸ್ ಅನ್ನೋ ವರ್ಡ್ ಹೇಳಿದ ತಕ್ಷಣ ನಾವು ನೆಕ್ಸ್ಟ್ ವಿಚಾರ ಮಾಡೋದೆ ನಾವು ಎಲ್ಲೋಗೋದಪ್ಪ, ಎಲ್ಲಿ ನಾಟಿ ಔಷಧಿ ಮಾಡೋದು ಅಂತ. ನಾನು ಯಾವುದೇ ರೀತಿಯ ಔಷಧಿ ಪದ್ಧತಿಯ ವಿರೋಧವಾಗಿ ಮಾತಾಡೋದಿಲ್ಲ, ಆದರೆ ಜಾಂಡೀಸ್ ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಒಂದೆರಡು ನಿಮಿಷ ಮಾತಾಡ್ತೀನಿ. ಜಾಂಡೀಸ್ ಅಂದರೆ ಅದು ಒಂದು ರೋಗವಲ್ಲ, ಅದು ಒಂದು ರೋಗ ಲಕ್ಷಣ ಮಾತ್ರ. ಈಗ ಹಿಂಗೆ ಜ್ವರ ಅಂದರೆ ಅದು ರೋಗವಲ್ಲ, ಅದು ರೋಗ ಲಕ್ಷಣ. ಜ್ವರ ಬಂದಾಗ ನಾವು ಇದು ಯಾವ ಕಾರಣಕ್ಕೆ ಬಂದಿದೆ, ಇದು ವೈರಸ್ ಫೀವರಾ ಅಥವಾ ಡೆಂಗು ಜ್ವರನ, ಮಲೇರಿಯಾ ಜ್ವರನ, ಟೈಫಾಯ್ಡ್ ಜ್ವರನ ಯಾವ ರೀತಿ ಪತ್ತೆ ಹಚ್ತೀವಿ, ಜಾಂಡೀಸ್ನ ಕೂಡ ನಾವು ಇದು ಯಾವ ಕಾರಣಕ್ಕೋಸ್ಕರ ಬಂದಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಮ್ಮೆ ಕಾರಣ ಪತ್ತೆ ಹಚ್ಚಿದ ಮೇಲೆ ವೈದ್ಯರಲ್ಲಿ ಭೇಟಿಯಾಗಿ ಕಾರಣ ಪತ್ತೆ ಹಚ್ಚಿದ ಮೇಲೆ ಯಾವ ರೀತಿ ಔಷಧೋಪಚಾರ ಬೇಕಾದ್ರೆ ಮಾಡ್ಬೋದು. ಆದರೆ ನಮಗೆ ಕಾರಣ ಗೊತ್ತಿಲ್ಲದಲೇ ನಾವು ಸೀದಾ ಕಣ್ಮುಚ್ಕೊಂಡು ಬರೀ ಯಾವುದೋ ಒಂದು ರೀತಿಯ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ಅದು ತಪ್ಪಾಗುತ್ತದೆ. ಜಾಂಡೀಸ್ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಅದೊಂದು ರೋಗ ಲಕ್ಷಣ ಮಾತ್ರ. ಜಾಂಡೀಸಲ್ಲಿ ಬ್ಲಡ್ಡಲ್ಲಿ ಬಿಲಿರುಬಿನ್ ಅನ್ನುವ ಒಂದು ಅಂಶವಿರುತ್ತದೆ. ಬಿಲಿರುಬಿನ್ನಲ್ಲಿ ನಮ್ಮ ಯಕೃತ್ತು ಅಥವಾ ಲಿವರು ಬಿಲಿರುಬಿನ್ನ ಉತ್ಪತ್ತಿ ಮಾಡುತ್ತದೆ. ಸೊ ಜಾಂಡೀಸಿಗೆ ಹಲವಾರು ಕಾರಣಗಳಿದೆ. ಹುಟ್ಟು ಮಗುವಿನಿಂದ ಹಿಡಿದು ವಯಸ್ಸಾದವರಲ್ಲಿ ಯಾರಿಗೆ ಬೇಕಾದ್ರೂ ಜಾಂಡೀಸ್ ಬರ್ಬೋದು. ಹುಟ್ಟು ಮಗುವಿನಲ್ಲಿ ಸಾಧಾರಣ ಕೇಳಿರ್ತೀರ, ಮಗು ಹುಟ್ಟಿದೆ ಅಂತೆ, ಜಾಂಡೀಸ್ ಆಗಿದೆ ಅಂತೆ, ಲೈಟಲ್ಲಿ ಇಟ್ಟಿದ್ದಾರಂತೆ. ಸೊ ಆ ರೀತಿ ಪೇಷಂಟ್ಸು ಏನು ಮಾಡ್ತಾರೆ, ನಾವು ಲೈಟಲ್ಲಿ ಇಡ್ತೀವಿ, ಅಕಸ್ಮಾತಾಗಿ ಗುಣ ಆಗ್ತಾರೆ, ಹಾಗೆ ಪೇಷಂಟ್ಗಳನ್ನ ನಾವು ಮನೆ ಕಳ್ಸೋಕ್ಕೆ ಬರುತ್ತೆ. ಆದರೆ ಈಗ ಶಾಲೆಗೆ ಹೋಗೋವಂಥ ಮಕ್ಕಳಿಗೂ ಕೂಡ ಜಾಂಡೀಸ್ ಬರುತ್ತೆ, ವಯಸ್ಸಾದರಲ್ಲೂ ಕೂಡ ಜಾಂಡೀಸ್ ಬರುತ್ತೆ, ತೀರಾ ಹೆಚ್ಚಿಗೆ ವಯಸ್ಸಾದರೂ ವೃದ್ಧರಲ್ಲಿ ಕೂಡ ಜಾಂಡೀಸ್ ಬರುತ್ತೆ. ಜಾಂಡೀಸ್ ಬರಲಿಕ್ಕೆ 3 ಮುಖ್ಯ ಕಾರಣಗಳು. ಒಂದು, ಲಿವರಿನ ಸೋಂಕು ಅಥವಾ ಹೆಪಟೈಟಿಸ್ ಅಂತ ಹೇಳ್ತೀವಿ. ಈ ಹೆಪಟೈಟಿಸ್ ಅನ್ನುವ ಬರೋಣ ಕಾರಣ ನಮ್ಮಲ್ಲಿ ಕಲುಷಿತ ನೀರು. ಸಾಧಾರಣ ಮಳೆಗಾಲದಲ್ಲೆಲ್ಲ ಕೇಳಿರ್ತೀರ, ತುಂಬ ಜನ ಶಾಲೆ ಮಕ್ಕಳಿಗೆ ಜಾಂಡೀಸ್ ಬಂದಿದೆ, ಹಾಗೆ ತುಂಬ ಜನ ಮಕ್ಕಳಿಗೆ ಜಾಂಡೀಸ್ ಬಂದಿದೆ. ಏನಾಗಿರುತ್ತೆ, ಕಲುಷಿತ ನೀರು, ವೈರಸ್ಸು ಸೋಂಕಿರುವಂಥ ನೀರು, ಅದನ್ನು ನಾವು ಸೇವಿಸಿದಾಗ ನಮಗೆ ಜಾಂಡೀಸ್ ಬರುತ್ತೆ. ಸೊ ಈ ರೀತಿ ಜಾಂಡೀಸ್ಗಳು ಒಂದು ನಮಗೆ ನೆಗಡಿ ಬಂದಂಗೆ, ಈಗ 7 ರಿಂದ 8 ದಿವಸ ಹೇಗೆ ನೆಗಡಿ ಇದ್ದೇ ಇರುತ್ತೋ ಈ ರೀತಿ ಜಾಂಡೀಸ್ಗಳು 10 ರಿಂದ 15 ದಿವಸ ಇರುತ್ತೆ, ಹಾಗೂ ಕಾಲಕ್ರಮೇಣ ಅದು ಕಡಿಮೆ ಆಗುತ್ತೆ. ಅದೇ ಹಾಗೆ ಎರಡನೇದಾಗಿ ಅತಿಯಾಗಿ ಆಲ್ಕೋಹಾಲ್ ಅಥವಾ ಮದ್ಯಪಾನ ಸೇವನೆ ಮಾಡಿದವರಿಗೆ ಈ ರೀತಿ ಬರುವಂಥ ಜಾಂಡೀಸು ಎಲ್ಲರಿಗಿಂತ ಡೇಂಜರಸ್ ಜಾಂಡೀಸ್. ನಾವು ಯಾವುದೇ ಕಾರಣಕ್ಕೂ ನಾವು ಮದ್ಯಪಾನ ಮಾಡೋದ್ರಿಂದ, ಅತಿಯಾದ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಲಿವರಿಗೆ ಸೋಂಕಾಗುತ್ತದೆ, ಹಾಗೂ ಅವರಿಗೆ ಜಾಂಡೀಸ್ ಆಗಿ ತಿರುಗುತ್ತದೆ. ಹಾಗಾಗಿ ಮೂರನೇದಾಗಿ ನಮಗೆ ಪಿತ್ತಕೋಶದಲ್ಲಿ ಹರಳಾದರೆ, ಪಿತ್ತಕೋಶ ಸೋಂಕಾದರೆ, ಅಥವಾ ಪಿತ್ತಕೋಶಕ್ಕೆ ಅಡ್ಡಿಯಾಗಿ ಆದರೂ ಗೆಡ್ಡೆ ಬೆಳೆದರೆ ಅದರಿಂದ ಕೂಡ ಜಾಂಡೀಸ್ ಬರುತ್ತೆ. ಇದು ಸಹಜವಾಗಿ ಸಹಜವಾಗಿ ಬರುತ್ತೆ. 50 ವರ್ಷ 60 ವರ್ಷ ಅಥವಾ ವೃದ್ಧರಲ್ಲಿ ಏನಾಗುತ್ತೆ, ನಮಗೆ ಲಿವರ್ ಹತ್ರ ಒಂದು ಗೆಡ್ಡೆ ಬೆಳೆದು ಅದರಿಂದ ಜಾಂಡೀಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಜಾಂಡೀಸು ನಾವು ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಏನಾರು ಅದರ ಲಕ್ಷಣಗಳು ಕಣ್ಣು ಹಳದಿ ಆಗೋಂಥದ್ದು, ಅಥವಾ ಮೈಯಲ್ಲಿ ಸ್ವಲ್ಪ ನವೆ ಬರೋಂಥದ್ದು, ನಮಗೆ ಮೂತ್ರ ಗಾಢವಾಗಿ ಹಳದಿ ಬಣ್ಣದಲ್ಲಿ ಹೋಗೋಂಥದ್ದು, ಅಥವಾ ಮಲ ಬಿಳಿಯಾಗಿ ಹೋಗೋಂಥದ್ದು, ಆ ರೀತಿ ಏನಾದ್ರು ಲಕ್ಷಣ ಕಂಡರೆ ಫಸ್ಟ್ ನಾವು ಇಮಿಡಿಯೇಟಾಗಿ ವೈದ್ಯರಲ್ಲಿ ಸಂಪರ್ಕಿಸಬೇಕು. ಇದು ನಮಗೆ ಜಾಂಡೀಸ್ ಇದೆಯಾ ಅಂತ ಫಸ್ಟು ಖಾತ್ರಿ ಪಡಿಸ್ಕೋಬೇಕು. ಜಾಂಡೀಸ್ ಇದ್ದರೆ ಯಾವ ಕಾರಣಕ್ಕೆ ಬಂದಿದೆ ಅದನ್ನು ನೋಡೋಕ್ಕೋಸ್ಕರ ವೈದ್ಯರು ಏನು ಮಾಡ್ತಾರೆ, ನಮಗೆ ಕೆಲವೊಮ್ಮೆ ರಕ್ತ ಪರೀಕ್ಷೆ ಹಾಗೂ ಸ್ಕ್ಯಾನಿಂಗ್ಗಳನ್ನು ಹೇಳ್ತಾರೆ. ಒಮ್ಮೆ ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ ಆದರೆ ನಾವು 199 ಜನಕ್ಕೆ ಜಾಂಡೀಸ್ ಬರುವ ನಿಖರವಾದ ಕಾರಣ ಹೇಳಲಿಕ್ಕೆ ಸಾಧ್ಯ. ಒಂದು ಸಲ ನಿಖರವಾದ ಕಾರಣ ಗೊತ್ತಾದರೆ ಅದಕ್ಕೆ ನಾವು ಯಾವ ರೀತಿ ಚಿಕಿತ್ಸೆ ಮುಂದುವರಿಬೋದು ಅಂತ ತಿಳಿಸ್ಬೋದು. ನಾವು ಜಾಂಡೀಸ್ ಕಾರಣ ತಿಳ್ಕೊಳ್ದಲೇ ಚಿಕಿತ್ಸೆ ಮಾಡೋದು ತಪ್ಪಾಗತ್ತೆ. ಸೊ ನಮ್ಮಲ್ಲಿ ಏನಾದರೂ ಈ ರೀತಿ ಲಕ್ಷಣಗಳು ಕಂಡ್ರೆ ನಾವು ಫಸ್ಟ್ ಹೋಗಿ ವೈದ್ಯರಲ್ಲಿ ಕಾಣೋಣ, ಏನಿದೆ ಕಾರಣ ತಿಳ್ಕೊಳ್ಳೋಣ, ಆಮೇಲೆ ಯಾವ ರೀತಿ ಅದನ್ನು ಔಷಧೋಪಚಾರ ಮಾಡಬೇಕು ಅಂತ ವೈದ್ಯರಲ್ಲಿ ಕೇಳಿ ನಾವು ಮುಂದುವರಿಸ್ಬೋದು. ಎಲ್ಲರಿಗಿಂತ ಇಂಪಾರ್ಟೆಂಟು ಜಾಂಡೀಸ್ನ ತಡೆಗಟ್ಟೋದು ಹೇಗೆ, ಜಾಂಡೀಸ್ ಬರದೋ ಹಾಗೆ ಏನು ಮಾಡಬೇಕು. ಜಾಂಡೀಸ್ ಬರೆದಾಗ ಏನು ಮಾಡಬೇಕು ಅಂದರೆ ನಾವು ಶುದ್ಧವಾದ ನೀರನ್ನು ಕುಡಿಬೇಕು. ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಅಥವಾ ನಾವೆಲ್ಲರೂ ಹೊರಗಡೆ ಹೋದಾಗ ನಾವು ಎಲ್ಲೋ ನೀರನ್ನು ಚೆನ್ನಾಗಿ ನಾವು ಶುದ್ಧವಾದ ಕುಡಿದಿಲ್ಲ ಅಂದರೆ ಜಾಂಡೀಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಮದ್ಯಪಾನ ಅತಿಯಾಗಿ ಮಾಡೋದ್ರಿಂದ ಕೂಡ ನಮಗೆ ಲಿವರ್ ಪೆಟ್ಟಾಗತ್ತೆ, ಹಾಗೆ ಜಾಂಡೀಸ್ ಬರುತ್ತೆ. ಜಾಂಡೀಸ್ ಕಾರಣ ಏನೇ ಇರಲಿ ವೈದ್ಯರಲ್ಲಿ ಒಮ್ಮೆ ಭೇಟಿಯಾಗಿ ಅವರಿಗೆ ಕಾರಣ ತಿಳಿದುಕೊಂಡು ಚಿಕಿತ್ಸೆ ತಗೊಳ್ಳೋದು ಸೂಕ್ತ. ನಮಸ್ಕಾರ.